ಮೂಳೆ ವೈದ್ಯರ ಬಳಿ ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಡಬಲ್ ಆಗ್ತಾ ಇದೆ. ಕಾರಣ ಏನು ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಮಳೆ ನಿಂತರೂ ಮಳೆಯ ಎಫೆಕ್ಟ್ ನಿಲ್ತಾ ಇಲ್ಲ. ಕಳೆದ ಒಂದು ವಾರದಿಂದ ನಿರಂತರವಾಗಿ ಬೆಂಗಳೂರು ನಗರದಲ್ಲಿ ಮಳೆ ಸುರಿದಿದೆ. ಹೀಗಾಗಿ ಮೂಳೆ ವೈದ್ಯರ ಬಳಿ ಬರ್ತಾ ಇರೋ ಅಂತ ಪೇಷಂಟ್ಸ್ಗಳ ಸಂಖ್ಯೆ ಡಬಲ್ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ನಿಂತಿದೆ, ಅದರ ಎಫೆಕ್ಟ್ ನಿಂತಿಲ್ಲ. ಭಾರಿ ಮಳೆಗೆ ರಸ್ತೆಯಲ್ಲಿ ಬಿದ್ದಂಥ ಗುಂಡಿಗಳಿಂದ ಈ ಎಫೆಕ್ಟ್ ಅಂತ ಊಹಿಸಲಾಗ್ತಾ ಇದೆ. ಡಾಕ್ಟರ್ ಬಳಿ ಬರುವವರ ರೋಗಿಗಳ ಸಂಖ್ಯೆ 20ರಿಂದ 30ರಷ್ಟು ಹೆಚ್ಚಳವಾಗಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ವೈದ್ಯರ ಬಳಿ ಬರುವಂಥವರ ಸಂಖ್ಯೆ ಈಗ ಹೆಚ್ಚಾಗಿದೆ. ಬರ್ತಾ ಇರೋದ್ರಿಂದ ಗುಂಡಿ ಜಾಸ್ತಿ ಇರ್ತಾ ಇರೋದ್ರಿಂದ ಬೆನ್ನು ನೋವಿಂದ ಸಮಸ್ಯೆಯಿಂದ ಬರೋರು ಒಂದು 7ರಿಂದ 8% ಜನ ಮುಂಚೆ ಬರ್ತಾಯಿದ್ರು. ಈ ಪಾಟೋಲಿಂದ ಎಸ್ಪೆಷಲಿ ಟೂ ವೀಲರರು ಈ 7 to 8% ಪೀಪಲ್ ಇಂದ ಒಂದು 20% ಪೀಪಲ್ ಆಗಿದ್ದಾರೆ ಈಗ. ಏನಕ್ಕಂದರೆ ಈ ಪಾಟೋಲಲ್ಲಿ ಬಿದ್ದಾಗ ಈವನ್ ಮೈನರ್ ಬ್ಯಾಕ್ ಪೇನ್ ಇದ್ರೂ ಅದು ಕಂಪ್ಲೀಟ್ ಪ್ರೆಷರು ಬೆನ್ನ ಮೇಲೆ ಬೀಳುತ್ತೆ. ಆ ಬೆನ್ನಿಂದ ಆಲ್ರೆಡಿ ಇಂಜುರಿ ಆಗಿರೋ ವರ್ಟಿಬ್ರಾ, ಅಕಸ್ಮಾತ್ ಒಂದು ವರ್ಟಿಬ್ರಾ ಅಂತ ಇರ್ತವೆ ನಮ್ಮ ಬೆನ್ನಲ್ಲಿ ಮೂಳೆಯಲ್ಲಿ, ಆ ವರ್ಟಿಬ್ರಾ ಏನಾದರೂ ಕುಸಿಯೋ ಸಾಧ್ಯತೆ ಇರುತ್ತೆ. ಈಗ ಸ್ವಲ್ಪ ಇಂಜುರಿ ಇದ್ದರೆ ಇನ್ನೂ ಜಾಸ್ತಿ ಇಂಜುರಿ ಆಗೋ ಸಾಧ್ಯತೆ ಇರುತ್ತೆ. ಅದು ಒಂದನೇದು. ಎರಡನೇದು ಓಲ್ಡ್ ಏಜ್, ತುಂಬ ಓಲ್ಡ್ ಏಜಲ್ಲಿ ಹಿಂದೆ ಸೀಟಲ್ಲಿ ಹೆಣ್ಮಕ್ಳು ಕುತ್ಕೊಂಡು ಹೋಗ್ತಾರೆ, ಮುಂದೆ ಸೀಟಲ್ಲಿ ಓಡಿಸ್ತಾ ಇರ್ತಾರೆ. ಅವ್ರದ್ದು ಏನಾದರೂ ಪಾಟೋಲಲ್ಲಿ ಯಾಕಂದ್ರೆ ನೀರು ಕವರ್ ಆಗಿರುತ್ತೆ, ಅವ್ರು ಪಾಟೋಲ್ ಇದ್ದಿರೋದೇ ಗೊತ್ತಾಗಲ್ಲ. ಪಾಟೋಲಲ್ಲಿ ಏನಾದರೂ ಗಾಡಿ ಹೋಗ್ಬಿಟ್ಟು ಅಲ್ಲಿ ಅದರಲ್ಲಿ ಹೋದರೆ ಆ ಶಾಕ್ ಅಬ್ಸರ್ವರ್ ಅಷ್ಟೊಂದು ಚೆನ್ನಾಗಿಲ್ಲ ಗಾಡಿದು, ಅಥವಾ ಪಾಟೋಲ್ ತುಂಬ ದೊಡ್ಡದಿದ್ದರೆ ಇಂಪ್ಯಾಕ್ಟ್ ಆಗಿ ಸಣ್ಣ ಆಸ್ಟಿಯೋಪೊರೋಟಿಕ್ ಅಂದರೆ ಮೂಳೆ ಸಾಂದ್ರತೆ ಕಡಿಮೆ ಇರುತ್ತೆ ಹೆಣ್ಮಕ್ಳಲ್ಲಿ, 55 ವರ್ಷ ಮೇಲ್ಪಟ್ಟವರಿಗೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಅದು ಪ್ರೆಷರ್ ಬಿದ್ದುಬಿಟ್ಟು ಇನ್ನೂ ಕಾಂಪ್ರೆಷನ್ ಫ್ರ್ಯಾಕ್ಚರ್ ಅಂತ ಆಗೋ ಸಾಧ್ಯತೆಗಳಿರ್ತವೆ. ದೇ ಮೇ ಬಿಕಮ್ ಬೆಡ್ ರಿಡನ್. ಸಮ್ಟೈಮ್ಸ್ ನ್ಯೂರಾಲಜಿಕಲ್ ಡೆಫಿಸಿಟ್ಸ್ ಆಗೋ ಚಾನ್ಸ್ ಇರುತ್ತೆ, ಕಾಲಲ್ಲಿ ನ್ಯೂನತೆಗಳು ಕಾಣೋ ಚಾನ್ಸಸ್ ಇರುತ್ತೆ, ಸಮ್ಟೈಮ್ಸ್ ಸರ್ಜರಿನೂ ಬೇಕಾಗೋ ಚಾನ್ಸಸ್ ಇರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.